ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗನ ಬರ್ತಡೇ ಇದೆ. ಸೊ ಎಲ್ಲರೂ ಅವನಿಗೆ ವಿಶ್ ಮಾಡಿ ಸೊ ಚಿಕ್ಕದಾಗಿ ಆಚೆ ಕಡೆ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ನಾನು ಚೆನ್ನಾಗಿದ್ದೀನಿ. ಇವತ್ತು ಸ್ಪೆಷಲ್ ಡೇ ಬಂದುಬಿಟ್ಟು ಇವತ್ತು ನನ್ನ ಮಗನ ಬರ್ಡೇ. ಸೊ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ ಸೊ ಅವನಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ವಿಶ್ ಮಾಡಿ ಅವನಿಗೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ನನ್ನ ಮಗನಿಗೆ. ಓಕೆ, ನಾನು ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ. ಸೊ ನಾವು ಆಚೆ ಕಡೆ ಬಂದುಬಿಟ್ಟು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಮನೆಗಳಲ್ಲೂ ಸ್ವಲ್ಪ ಸಿಂಪಲಾಗಿ ಅರೇಂಜ್ ಮಾಡಿದ್ದೀವಿ. ಸೊ ಆಚೆ ಕಡೆಯೂ ಸ್ವಲ್ಪ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಮಕ್ಕಳಿಗೆ ಇಷ್ಟ ಸ್ವಲ್ಪ ಆಚೆ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೇಳ್ತಾಯಿದ್ದು. ಸೊ ಹಂಗಾಗ್ಬಿಟ್ರೆ ನಾವು ಆಚೆ ಬಂದುಬಿಟ್ಟು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಪಾಪ ನನ್ನ ಮಗ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಅವನಿಗೆ ಮಲ್ಕೊಬಿಟ್ಟಿದ್ದಾನೆ. ಸೊ ಮನೆಯಿಂದ ಇಲ್ಲಿಗೆ ಒಂದು 1/2 ಅವರ್ ಆಗುತ್ತೆ. ಸೊ ಅಲ್ಲಿ ಮನೆಯಿಂದ ಸ್ವಲ್ಪ ಹೊತ್ತು ಅಷ್ಟೇ ಎದ್ದಿದ್ದವನು, ಮತ್ತು ಅಲ್ಲಿ ಕಾರಲ್ಲಿ ಬರ್ತಾ ಹಂಗೆ ಮಲ್ಕೊಬಿಟ್ಟು ಅವನಿಗೆ ಫುಲ್ಲು ನಿದ್ದೆ. ನಾನು ತುಂಬ ಸಲ ಟ್ರೈ ಮಾಡಿದೆ ಅವನಿಗೆ ಎಬ್ಬರಿಸೋದಕ್ಕೆ. ಸೊ ಏನು ಮಾಡಿದ್ರು ಅವ್ನು ಎದ್ದೇಳ್ತಾ ಇಲ್ಲ. ಸೊ ಅವ್ರ ಪಪ್ಪನ ಕೇಳ್ಕೊಟ್ಟೆ, ನೀನೇ ಎಬ್ಬರಿಸು ಅಂತ ಹೇಳ್ಬಿಟ್ಟು. ಸೊ ಅವ್ರ ಪಪ್ಪನೂ ಟ್ರೈ ಮಾಡ್ತಾಯಿದ್ರು, ಆದ್ರೂ ಅವನು ಎದ್ದೇಳ್ತಾನೆ ಇಲ್ಲ. ಸೊ ಬೆಳಗ್ಗೆ 6 o'clock ಎದ್ದಿದ್ದವನು. ಅಲ್ಲಿಂದ ಮತ್ತೆ ಮಲ್ಕೊಂಡೇ ಇಲ್ಲ. ಅವನು ಕೆಲಸ ಮಾಡ್ಕೊಂಡಿದ್ದೆ ನಾನು. ಅವನಿಗೆ ಪಾಪ ನೋಡ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ. ಅವ್ರ ಪಪ್ಪನ ಜೊತೆ ಆಟಾಡ್ಕೊಂಡಿದ್ದು. ಅವ್ರ ಅಕ್ಕ ಬೇರೆ ಇತ್ತಲ್ಲ ಇವತ್ತು. ಸೊ ಅವ್ರ ಅಕ್ಕನ ಜೊತೆ ಆಟಾಡ್ಕೊಂಡಿದ್ದ. ಸೊ ಅದು ಬೇರೆ ತಲೆ ಸ್ನಾನ ಬೇರೆ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ನಿದ್ದೆ ಜಾಸ್ತಿ ಅವನಿಗೆ. ಸೊ ಫೈನಲಾಗಿ ಎದ್ದ ಇವಾಗ. ಸೊ ಎದ್ಬಿಟ್ಟು ನೋಡ್ತಿದ್ದಾನೆ, ಎಲ್ಲ ಶಾಕ್ ಆಯಿತು ಅವನಿಗೆ. ಸೊ ಲೈಟ್ಸ್ ಎಲ್ಲ ನೋಡ್ಬಿಟ್ಟು ಎಲ್ಲಿಗೋ ಬಂದುಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವನಿಗೆ ನೋಡ್ತಾ ಇದ್ದ ಎಲ್ಲ ತಿರುಗಿ. ಸೊ ನಮ್ಮ ಫ್ರೆಂಡ್ಸ್ ಬರೋ ಸ್ವಲ್ಪ ಲೇಟ್ ಆಗಿತ್ತು, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಾವು ಬುಕ್ ಮಾಡಿರೋದು ಇದನ್ನೇ. ಸೊ ಇಲ್ಲಿ ಚೆನ್ನಾಗಿದೆ ಎಲ್ಲನೂ. ಸೊ ಅಪ್ಪು ಫೋಟೋಸ್ ಎಲ್ಲ ಹಾಕಿದ್ರು, ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ನಂಗೆ ಅಪ್ಪು ಅಂದರೆ ತುಂಬಾ ಇಷ್ಟ ಅಲ್ವಾ. ಸೊ ಫೋಟೋಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಸೊ ಈ ಥರನೇ ಫುಲ್ ಎಲ್ಲ ರೂಮ್ಸ್ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ, ಆಲ್ರೆಡಿ ಮಾಡಿರ್ತಾರೆ ಇವರು. ಸೊ ಬೇರೆ ಜಾಸ್ತಿ ಜನ ಎಲ್ಲ ಬಂದರೆ ಬೇರೆ ರೂಮ್ಸ್ ಎಲ್ಲ ಕೊಡ್ತಾರೆ. ಸೊ ನಾವು 8 ಮೆಂಬರ್ಸ್ ಆಗಿರೋದ್ರಿಂದ ನಮಗೆ ಚಿಕ್ಕ ರೂಮ್ ಕೊಟ್ಟಿದ್ದರು. ಸೊ ಜನದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದರು, ಖುಷಿ ಆಯಿತು ನಮಗೆ ನೋಡ್ಬಿಟ್ಟು. ಸೊ ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಇನ್ನೂ ಸ್ವಲ್ಪ ರೆಡಿ ಮಾಡೋದಿತ್ತು. ಸೊ ನಮ್ಮ ಫ್ರೆಂಡ್ಸ್ ಬರೋದು ಸ್ವಲ್ಪ ಲೇಟ್ ಅಲ್ವ. ಸೊ ಹಂಗಾಗ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ನಾವು. ಸೊ ಫಾಗ್ ಎಂಟ್ರಿ ಇತ್ತಲ್ವ, ಸೊ ಅದಕ್ಕೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ರು ಅವರು. ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ನಾವು ಅವರಿಗೆ. ಸೊ ಅವರು 3 o'clock ಬನ್ನಿ ಅಂತ ಹೇಳಿದರು. ನಾವು ಬಂದುಬಿಟ್ಟು 3:20, 3:30 ಏನೋ ಆಗಿತ್ತು ಹೋಗೋಷ್ಟೊತ್ತಿಗೆ. ಸ್ವಲ್ಪ ಲೇಟ್ ಆಯಿತು. ಸೊ ಆದರೂ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ನಮ್ಮ ಫ್ರೆಂಡ್ಸೂ ಇನ್ನೂ ಬಂದಿರಲಿಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರೆಲ್ಲ ಫಾಸ್ಟಾಗಿ ಮಾಡ್ತಾಯಿದ್ರು. ಸೊ ನಾವು ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡಿ, ಇನ್ನೂ ಬಂದಿಲ್ಲ ಗೆಸ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಆಮೇಲೆ. ಸೊ ಹಾಗಾಗಿ ಮಾಡ್ತಾಯಿದ್ರು. ಚೆನ್ನಾಗಿದೆ, ಸಿಂಪಲ್ಲಾಗಿ ಈ ಥರ ಬಂದುಬಿಟ್ಟು ಸೆಲೆಬ್ರೇಷನ್ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ಸೊ ನನ್ನ ಮಗಳಿಗೂ ನೋಡಿ ಕುಂದಾಡ್ತಿದ್ದಾಳಲ್ಲಿ ಹೋಗ್ಬಿಟ್ಟು, ಖುಷಿಯಾಗಿದೆ. ಸೊ ನನ್ನ ಮಗನಿಗೂ ಫುಲ್ ನಿದ್ದೆ ಎಲ್ಲ ಹೋಯ್ತು, ಅವನು ಡ್ಯಾನ್ಸ್ ಮಾಡ್ತಾಯಿದ್ದ ಹಾಡು ಹಾಕ್ಕೊಬಿಟ್ಟು. ಸೊ ಅವ್ರು ಇನ್ನೂ ಬಂದಿರಲಿಲ್ವಲ್ಲ. ಸೊ ಒಳಗಡೆ ಇಲ್ಲಿ ಸ್ವಲ್ಪ ಹಾಡೆಲ್ಲ ಹಾಕ್ಕೊಂಡು ಸ್ವಲ್ಪ ಕೇಳ್ತಾ ಇದ್ವಿ. ಸೊ ನಾವು ಜಾಸ್ತಿ ಯಾರಿಗೂ ಕರೆಯೋಕ್ಕೆ ಹೋಗಿಲ್ಲ. ಸೊ ನಮ್ಮ ಫ್ರೆಂಡ್ಸಿಗೆ ಮಾತ್ರ ಅಷ್ಟೇ ಕರೆದಿದ್ದು ನಾವು. ಓಕೆ ಫ್ರೆಂಡ್ಸ್, ಫೈನಲಾಗಿ ನನ್ನ ಫ್ರೆಂಡ್ಸನ್ನು ಬಂದರು. ಸೊ ಇವಾಗ ಕೇಕ್ ಕಟಿಂಗ್ ಮಾಡ್ತಾಯಿದ್ದೀವಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ.
ಓಕೆ ಫ್ರೆಂಡ್ಸ್, ಫೈನಲಾಗಿ ನಮ್ಮದು ಪಾಪದು ಆಚೆ ಕಡೆ ಬರ್ಡೇ ಕಂಪ್ಲೀಟ್ ಆಯಿತು. ಸೊ ಸಿಂಪಲ್ಲಾಗಿ ಮಾಡಿಕೊಂಡು ಸೊ ಇವಾಗ ಮನೆಗೆ ಹೊರಟಿದ್ದೀವಿ ಅಲ್ಲಿಂದ. ಸೊ ನಾನು ಯಾರಿಗೂ ಕರೆಯೋಕ್ಕೆ ಹೋಗಿಲ್ಲ ನಾವು. ಸೊ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳಿಗೆ ನಾನು ಕರೆದಿದ್ದು. ಸೊ ಏನೇ ಫಂಕ್ಷನ್ ಆದರೂ ಮನೆಯಲ್ಲಿ ಅವಳನ್ನ ಕರಿತೀನಿ. ಸೊ ಇಲ್ಲಿಂದ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಿದ್ದೆ ಬಂದುಬಿಟ್ಟಿದೆ ಪಾಪ. ಸ್ವಲ್ಪ ಟ್ರಾಫಿಕ್ ಇತ್ತಲ್ವ, ಸೊ ಹಂಗಾಗ್ಬಿಟ್ಟು ಟ್ರಾಫಿಕಲ್ಲೆಲ್ಲೂ ಸಾಯಂಕಾಲ ಸ್ವಲ್ಪ ಲೇಟ್ ಆಗುತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ. ಸೊ ಹಂಗಾಗ್ಬಿಟ್ಟು ಅವನು ನಿದ್ದೆ ಮಾಡಿಬಿಟ್ಟ ಪಾಪ. ಕಾರಲ್ಲಿ ಹೋದರೆ ಆಟೋಮೆಟಿಕ್ಕಾಗಿ ಅವನಿಗೆ ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ, ಹಂಗಾಗಿ ಮಲ್ಕೊಬಿಟ್ಟ. ಸೊ ಮಲ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಸೊ ಮನೇಲಿ ಹೋಗ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ದೀವಿ. ಮನೇಲೊಂದು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Happy birthday to you. ಕಟ್ ಮಾಡಮ್ಮ. ಚಪ್ಪಾಳೆ ಹಿಡ್ಕೊಂಡು ಬರ್ತೀಯಾ? ಸೈಡ್ ಅಪ್ಪು ಈ ಕಡೆ ಬಾ. ದೀಪ ಅವ್ನ್ ಕರಿ ಈ ಕಡೆ. ಮೇಲ್ಗಡೆ ಕಟ್ ಮಾಡ. ಲೈಟಿಂಗ್ ಇನ್ನೊಂದಿಲ್ಲ, ಚೆನ್ನಾಗಿ ಬರೋದು. ಚೆನ್ನಾಗಿ ಬರ್ತೈತೆ ಬಿಡು. ಅದು ಇದೊಂದೇ ಚೆನ್ನಾಗಿ ಬರ್ತೈತೆ. ಚಿನ್ನ ಓ ಇದಾಯ್ತಮ್ಮ. ಇಷ್ಟೊಂದು ತಗೊಂಡೆಲ್ಲ ಇಟ್ಟಿದ್ಯಾ? ಕೇಳಪ್ಪ. ಈ ಕಡೆ ಓಕೆ ಫ್ರೆಂಡ್ಸ್, ಮನೇಲೂ ಈ ಥರ ಚಿಕ್ಕದಾಗಿ ಒಂದು ಕೇಕ್ ತೊಗೊಬಂದ್ಬಿಟ್ಟು ಕಟ್ ಮಾಡಿದ್ವಿ. ಸೊ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು ಸ್ವಲ್ಪ ಕಟ್ ಮಾಡಿದ್ದು ಅಷ್ಟೇ. ಸೊ ಅಲ್ಲೆಲ್ಲ ಪಾರ್ಟಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಅವ್ರಿಗೆ ಹಂಗಾಗ್ಬಿಟ್ಟು ಇಲ್ಲ ಮನೆಯಲ್ಲೇ ಸ್ವಲ್ಪ ಕೇಕ್ ಕಟ್ ಮಾಡಿಬಿಟ್ಟು ಕರೆಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಹಂಗಾಗ್ಬಿಟ್ಟು ಹಂಗೆ ಮಾಡಿದ್ದು. ಸೊ ಸ್ವಲ್ಪ ಮಕ್ಕಳೆಲ್ಲ ಬಂದಿದ್ದರು ಇಲ್ಲಿ. ಸೊ ಫೈನಲಾಗಿ ಮನೆಯಲ್ಲೂ ಒಂದು ಕೇಕ್ ಕಟ್ ಮಾಡಿದ್ವಿ. ಸೊ ಮಕ್ಳಿಗೆ ತುಂಬಾ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಎಲ್ಲರೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಅವ್ನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನೈಟ್ ಊಟ ಬಂದುಬಿಟ್ಟು ಕಾಯಿ ಒಬ್ಬಟ್ಟು ಮತ್ತು ಸೊಪ್ಪು ಸಾಂಬಾರು, ಅದು ಬೀನ್ಸ್ ಪಲ್ಯ ಮಾಡಿದ್ದೆ ನಾನು. ಸೊ ನೈಟಿಗೆ ಸಾಯಂಕಾಲ ಬಂದುಬಿಟ್ಟು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ. ಸೊ ಸಾಯಂಕಾಲ ಬಂದುಬಿಟ್ಟು ಮತ್ತು ರೈಸ್ ಮಾಡಿದ್ದು. ಸೊ ಫೈನಲಾಗಿ ಬರ್ಡೇ ಕಂಪ್ಲೀಟ್ ಆಯಿತು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.